ಹಾಯ್ ಹಲೋ ನಮಸ್ತೆ. ಇದು ನನ್ನ ಡೇ 3 ಆಫ್ ಜರ್ನಲಿಂಗ್ ಮೈ ಟ್ರೇಡ್ ಜರ್ನಿ. ಇವತ್ತು ಲೈವ್ ಮಾರ್ಕೆಟ್ ಅಲ್ಲೇ ಮಾಡ್ತೀನಿ ಬಿಕಾಸ್ ನನ್ನ ಟ್ರೇಡ್ ಮುಗೀತು ಅಂಡ್ ಸಂಜೆ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಅದಕ್ಕೆ ನಾನು ನನ್ನ ಸರಿ ತಪ್ಪು ಏನ್ ಮಾಡಿದೆ ಪೋಸ್ಟ್ ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಈಗಲೇ ಮಾಡ್ತಾ ಇದ್ದೀನಿ. ಅಂಡ್ ಇದು ನಾನು ಮಾಡ್ತಿರೋ ಉದ್ದೇಶ ಪ್ಯೂರ್ ನನ್ನ ಸ್ವಾರ್ಥ. ನಾನು ನನ್ನ ಟ್ರೇಡಿಂಗ್ ಜರ್ನಿಯನ್ನು ಜರ್ನಲ್ ಮಾಡಬೇಕೆಂದು ಬರ್ದು ಮಾಡ್ತಾ ಇದ್ದೆ, ಬಟ್ ಅದು ಎಫೆಕ್ಟಿವ್ ಆಗ್ತಿರಲಿಲ್ಲ. ನಾನು ವಿಡಿಯೋ ರೀತಿಯಲ್ಲಿ ಮಾಡಬೇಕೆಂದು ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೊಂದು ಡಿಸಿಪ್ಲಿನ್, ಹೇಗೆ ಟ್ರೇಡಿಂಗ್ ಮಾಡೋತ್ತಿಗೆ ಡಿಸಿಪ್ಲಿನ್ ಫಾಲೋ ಮಾಡ್ತೀವಿ, ಇದು ಕೂಡ ಒಂದು ಲೈಫ್ ನಲ್ಲಿ ಡಿಸಿಪ್ಲಿನ್. ಒಂದು ದಿನ ಆದ್ಮೇಲೆ ಮಾಡಲೇಬೇಕು ನೀನು ಟ್ರೇಡ್ ಮಾಡಿದ್ದಿನ ಪೋಸ್ಟ್ ಮಾರ್ಕೆಟ್, ಮತ್ತೆ ನೆಕ್ಸ್ಟ್ ಏನಾಗ್ಬೋದು ಅಂತ ಯೋಚಿಸೋಕೆ. ಸೊ ಇದು ಇವತ್ತಿನ ಒಂದಾಗುತ್ತೆ. ಅಂಡ್ ನಾನು 2 ಇಂಡಿಕೇಟರ್ ಯೂಸ್ ಮಾಡ್ತೀನಿ. ಒಂದು ವೇವ್ ಟ್ರೇಡರ್ ಕನ್ನಡ ಎಂದು SR ಲೆವೆಲ್ ಟೂಲ್ ಅಂದು, ಅದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮಗೆ. ವೇವ್ ಟ್ರೇಡರ್ ಕನ್ನಡ ಅಂತ ನೋಡಿ, ತುಂಬಾ ಚೆನ್ನಾಗಿದೆ ಅದೊಂದು. ಆಮೇಲೆ ಲಾಜಿಕ್ ಆಪ್ಷನ್ ಚೈನ್ ಕ್ಯಾಲ್ಕುಲೇಟರ್, LOC ಕ್ಯಾಲ್ಕುಲೇಟರ್ ಅಂತ, ಅದು ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೋಡಿ ಬೇಕಾದ್ರೆ. 2 ಕೂಡ ಚೆನ್ನಾಗಿದೆ. ನಾನು 2 ಉಪಯೋಗಿಸ್ಕೊಂಡು ಕಂಬೈನ್ ಮಾಡಿ ಅನಲೈಸ್ ಮಾಡ್ತೀನಿ ಅಂಡ್ ವಿತ್ ವೇವ್ ಅನಾಲಿಸಿಸ್, ಇಲಿಯಟ್ ವೇವ್ ಥಿಯರಿ ಜೊತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಿದ್ವಿ, ನಿನ್ನೆ ಸ್ಟಾರ್ಟ್ ಮಾಡೋಣ. ಮೋಸ್ಟ್ಲಿ ಇದು ಸಿ ವೇವ್ ಸ್ಟಾರ್ಟ್ ಆಗಿರಬಹುದು ಅಂತ. ಹೇಗೆ ಇಲ್ಲಿಂದ A B C ಇಲ್ಲಿಂದ ಶುರು ಆಗಿರಬಹುದು ಅಂದ್ಕೊಂಡ್ವಿ, ಬಟ್ ಮೋಸ್ಟ್ಲಿ ಇಲ್ಲಿ ತಪ್ಪಾಗಿದೆ ಅನ್ಸುತ್ತೆ ವೇವ್ ಕೌಂಟು. ನಾನು ಇನ್ನೊಂದ್ಸಲಿ ನಾನು ಮಾಡಬೇಕು, ಇನ್ನೂ ಡೌಟ್ ಅಲ್ಲಿದ್ದೀನಿ. ಬಟ್ ನಂದು ವ್ಯೂ ಇವತ್ತಿದ್ದು ಸ್ವಲ್ಪ ಬೇರೆಶೆ, ಯಾಕಂದ್ರೆ ಗ್ಲೋಬಲ್ ಮೂಮೆಂಟಮ್ ಅಷ್ಟೇ ಸರಿ ಇಲ್ಲ. ನಿನ್ನೆ ಸ್ವಲ್ಪ IT ಸ್ಟಾಕ್ಸ್ ಅದು ಇದು ಏನೋ ಹೆಚ್ಚು ಕಮ್ಮಿ ಆಗಿದೆ. ಸೊ ನನ್ನ ವ್ಯೂ ಇದ್ದಿದ್ದು ಬೇರೆಶೆ. ಅಂಡ್ ಇವತ್ತು ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಪ್ರಾಕ್ಸಿಮೇಟ್ಲಿ 24,080 ಅಂತ ಓಪನ್ ಆಯ್ತು. ವೇವ್ ಟ್ರೇಡರ್ ಕನ್ನಡ SR2 ಹಾಕಿ ನೋಡೋಣ. ಸೊ ನಂದು ಇಲ್ಲಿ ಓಪನ್ ಆದಾಗ ನಾನು ಮೋಸ್ಟ್ಲಿ ಇಲ್ಲಿ ರಿಯಾಕ್ಟ್ ಆಗಿ ಮಂತ್ಲಿ ಲೆವೆಲ್ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಹಿಡಿಯೋಣ ಅಂತ ಪ್ಲಾನ್ ಇತ್ತು. ಎದೆಂದು ನನ್ನ ವ್ಯೂ ಡೌನ್ ಇತ್ತಲ್ವಾ, ಅಂದ್ರೆ ಸುಮ್ಮನೆ ಡೈರೆಕ್ಟ್ ಹಿಡಿಯೋದಲ್ಲ, ಇಲ್ಲಿ ರಿಯಾಕ್ಟ್ ಆಗಿ ಹೇಗೆ ಪ್ರೈಸ್ ಆಕ್ಷನ್ ಎಲ್ಲ ಕೊಡ್ತಿದೆ ಹಂಗೆ ಪ್ಲಾನ್ ಇತ್ತು. ಇಲ್ಲಿಂದ ಇಲ್ಲಿಗೆ ಅಂತ ಪ್ಲಾನ್ ಇತ್ತು, ಬಟ್ ಆಗಿಲ್ಲ, ಡೈರೆಕ್ಟ್ ಅಪ್ ಹೋಯ್ತು, ವೀಕ್ಲಿ ಲೆವೆಲ್ ದಾಟಿ ಮೇಲ್ ಹೋಯ್ತು. ಸೊ ಇಲ್ಲಿ ನಿಲ್ತು. ಇಲ್ಲಿ ನಿಲ್ಲೋ ಟೈಮಲ್ಲಿ ಒಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ OI ಬಿಲ್ಡ್ ಆಗ್ತಿದೆಯಲ್ಲ, ಮೋಸ್ಟ್ಲಿ ಈ ತರ ಹೆವಿ ಮೂಮೆಂಟಮ್ ಹೋದಾಗ OI ಚೇಂಜ್ ಇರುತ್ತೆ. ಇದು LTP ಕ್ಯಾಲ್ಕುಲೇಟರ್ ಅಲ್ಲಿ ಸ್ವಲ್ಪ ಅಪ್ಸೈಡ್ ಬಿಲ್ಡಪ್ ಆಗಬೇಕಿತ್ತು OI. ಏನ್ ಹೇಳಿ, ಈ ತರ ಹೆವಿ ಮೂವ್ಮೆಂಟ್ ಹೋದಾಗ ಅಪ್ಸೈಡ್ ಬಿಲ್ಡಪ್ ಆಗಬೇಕಿತ್ತು, ಅದು ಕಾಣ್ಲಿಲ್ಲ. ಇಲ್ಲ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿತ್ತು. ಅದೇ 24,200 ಲೆವೆಲ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿತ್ತು. ಅಂಡ್ ಒಂದ್ ಅಬ್ಸರ್ವ್ ಮಾಡಿದೆ, ಮೇಲೆ ಬಿಲ್ಡಪ್ ಆಗ್ತಿರ್ಲಿಲ್ಲ ಅಷ್ಟು, ಕೆಳಗೆ ಬಿಲ್ಡಪ್ ಇನ್ನೂ ಸ್ವಲ್ಪ ಮೇಲ್ ಬಿಲ್ಡಪ್ ಆಗಬೇಕಿತ್ತು, ಬಟ್ ಕೆಳಗೆ ಬಿಲ್ಡಪ್ ಆಗ್ತಿರ್ಲಿಲ್ಲ. ಆದ್ರೂ ಅಷ್ಟು ಮೇಲ್ ಹೋದ್ರು ಕೂಡ ಇಲ್ಲೇ ಸ್ವಲ್ಪ ಬಿಲ್ಡಪ್ ಆಗಿ ಆಟ ಆಡ್ತಾ ಇತ್ತು. ಸೊ ನನ್ನ ವ್ಯೂ ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಆಗ್ಬೋದು ಅಂತ ಗೊತ್ತಾಯ್ತು. ಅಂಡ್ ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಅಂದ್ಕೊಂಡೆ ಅಂದ್ರೆ, ಏನ್ ಪ್ಲಾನ್ ಮಾಡಿದ್ದೆ ಅಂದ್ರೆ, ಮೇ ಬಿ ಇಲ್ಲಿ ನಿಂತು ಇಲ್ಲಿಂದ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದು ವೀಕ್ಲಿ ಮತ್ತೆ ಮಂತ್ಲಿ ಬ್ರೇಕ್ಔಟ್ ಫೇಲ್ಯೂರ್ ಆದಂಗ ಆಗಿ ಕೆಳಗ್ ಬಂದು ಇಲ್ಲಿಂದ ಮತ್ತೆ ಇಲ್ಲಿ ತಗೊಬೋದು ಅಂದ್ಕೊಂಡೆ, ಇಲ್ಲಿಂದ ಇಲ್ಲಿಗೆ ಮತ್ತೆ ತಗೊಬೋದು ಅಂದ್ಕೊಂಡೆ. ಬಟ್ ಇಲ್ಲಿ ತುಂಬಾ ಹೊತ್ತು ನಿಲ್ತು. ಅಂಡ್ ನಿಲ್ಲೋದಕ್ಕಿಂತ ಮೇನ್ ಆಗಿ ಇಲ್ಲಿ ಬಿಲ್ಡಪ್ ಆಗ್ತಿರ್ಲಿಲ್ಲ. ಓಪನ್ ಇಂಟ್ರೆಸ್ಟ್ ಅಪ್ಪರ್ ಸೈಡಿಗೆ 24,300 ಬಿಲ್ಡಪ್ ಆಗಬೇಕಿತ್ತು, ಇದು ಹೋಗಿದ್ದು ಮೊಮೆಂಟಮ್ ನೋಡಿದ್ರೆ, ಬಟ್ ಇಲ್ಲಿ ಬಿಲ್ಡಪ್ ಆಗ್ತಾ ಇರಲಿಲ್ಲ. ಸೊ ನಾನು ಪ್ಲಾನ್ ಮಾಡಿದೆ, ಮೋಸ್ಟ್ಲಿ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ಲಿ ಅಂಡ್ ಮಂತ್ಲಿದು ಪೇಕ್ ಬ್ರೇಕ್ಔಟ್ ತರ ಆಗಿ ವಾಪಸ್ ಬರ್ಬೋದು. ನನ್ನ ಪ್ಲಾನ್ ಇಟ್ಟಿದ್ದು ಇಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಇತ್ತು, ಯಾಕಂದ್ರೆ ಇದು ವೀಕ್ಲಿ ಲೆವೆಲ್ಸ್ ಇದೆ, ಮಂತ್ಲಿ ಲೆವೆಲ್ಸ್ ಇದೆ, ಸ್ವಲ್ಪ ರೂಲ್ ಬ್ರೇಕ್ ಮಾಡಿ ಹೋಗ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಹಾಫ್ ಲಾಟ್ ಹಾಕೊಂಡು, ಹಾಫ್ ಲಾಟ್ ಅಂದ್ರೆ ಹಾಫ್ ಕ್ವಾಂಟಿಟಿ, ನನ್ನ ರಿಸ್ಕ್ ಹಾಫ್ ಕ್ವಾಂಟಿಟಿ ಹಾಕಿ ಮತ್ತೆ ಅದನ್ನು ಹೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿಗೆ ಫುಲ್ ಕ್ವಾಂಟಿಟಿ. ಮೇ ಬಿ ಹೇಗೆ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ನಾನು ಡೈಲಿ 4 ಲಾಟ್ ಇರುತ್ತೆ ಅಂದ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ 2 ಲಾಟ್ ಇಟ್ಕೊಂಡು ಮತ್ತೆ ಈ 2 ಲಾಟ್ ನ ಫುಲ್ ಇಲ್ಲಿ ತನಕ ಕಂಟಿನ್ಯೂ ಮಾಡಿ ಇಲ್ಲಿಂದ ನೆಕ್ಸ್ಟ್ 2 ಲಾಟ್ ಆಡ್ ಮಾಡೋಣ ಅಂತ ಇದ್ದೆ ಈ ಪಾಯಿಂಟ್ ಇಂದ. ಬಟ್ ಏನಾಯ್ತು ಅಂದ್ರೆ, ಇಲ್ಲೇ ತುಂಬಾ ಹೊತ್ತು ನಿಲ್ತು. ಅಫ್ಕೋರ್ಸ್ ಇಲ್ಲಿ ಹೋದಾಗ ಲಾಸ್ ತೋರಿಸ್ತಾ ಇತ್ತು, ಯಾವತ್ತಿದ್ರು ನಾವು ಹಾಕಿದ ತಕ್ಷಣ ಪ್ರಾಫಿಟ್ ಸಿಗಲ್ಲ, ಅದಕ್ಕಂತಾನೆ ನಾವು SL ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತೀವಿ. ಇದು ನಾವು ಎಂಟ್ರಿ ಆಗಿದ್ದ ಜಾಗ ಅಂದ್ರೆ ಇದು SL, ಇಲ್ಲೇ ಗ್ಯಾಪ್ ಇರುತ್ತೆ. ಅಫ್ಕೋರ್ಸ್ ಈಗ ಹೋಗುತ್ತೆ,
ತುಂಬಾ ನಾವು ಲಕ್ಷ ಇದ್ರೆ ನಾವು ಹಾಕಿದ ತಕ್ಷಣ ರಪ್ ಅಂತ ಪರ್ಫೆಕ್ಟ್ ಎಂಟ್ರಿ ಆಗುತ್ತೆ. ಆ ತರ ಹೋಗೋದು ತುಂಬಾ ಕಷ್ಟ. ಸೊ ಇಲ್ಲಿ ಹೋಯ್ತು, ಲಾಸ್ ಕೊಡ್ತಿತ್ತು. ಅದಕ್ಕೆ ನಾನು ಹೆದರಲಿಲ್ಲ. ನಾನು SL ಫಿಕ್ಸ್ ಆಗಿದ್ದೆ. ಎಷ್ಟಿತ್ತು ಅಂದ್ರೆ ಪರ್ ಲಾಟ್ 500 ಅಂತ ಫಿಕ್ಸ್ ಆಗಿದ್ದೆ. ಸೊ ಅಪ್ರಾಕ್ಸಿಮೇಟ್ಲಿ 190 ಹೈಯೆಸ್ಟ್ ಹೋಗಿದ್ದು ಪರ್ ಲಾಟ್. ಪರ್ ಲಾಟ್ ಅಂದ್ರೆ ಪರ್ ಸೆಟ್. ನಾನು ನಿಮಗೆ ಗೊತ್ತಿರ್ಬೋದು, ನಾನು ಆಪ್ಷನ್ ವಿತ್ ಸೆಲ್ಲಿಂಗ್ ಮಾಡೋದು. ಸೊ ಆ ತರ ತಗೊಂಡಿದ್ದೆ. ಸ್ವಲ್ಪ OTM ತಗೊಂಡಿದ್ದೆ. ಅಪ್ರಾಕ್ಸಿಮೇಟ್ಲಿ 24,000 ತಗೊಂಡಿದ್ದೆ. ಸಾರಿ 24,000 ಮೇ ಬಿ 24,350 ತಗೊಂಡಿದ್ದೆ ಅನ್ಸುತ್ತೆ. 24,350 24,350 ಸೆಲ್ CE ಸೆಲ್ ಅಂಡ್ ಇದಕ್ಕೆ 100 ಪಾಯಿಂಟ್ಸ್ ಹೇಳ್ತೀವಿ. 24,450 CE ಬೈ. ಸೊ ಹೀಗೆ ಮಾಡಿದ್ದೆ. ಸಾರಿ, ನಾನು ಮೌಸ್ ಯೂಸ್ ಮಾಡ್ತೀನಿ, ಅಷ್ಟು ಕಂಫರ್ಟ್ ಆಗಿಲ್ಲ. ಪೆನ್ ಟ್ಯಾಬ್ ಈಗ ಸದ್ಯಕ್ಕಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇಂದ ಪೆನ್ ಟ್ಯಾಬ್ ಯೂಸ್ ಮಾಡ್ತೀನಿ. ಸೊ ಇದು ನನ್ನ ಅನಾಲಿಸಿಸ್ ಆಯ್ತು. ಸೊ ಇಲ್ಲಿ ಎಂಟ್ರಿ ತಗೊಂಡೆ ಈ ಟೈಮಲ್ಲಿ. ಯಾಕಂದ್ರೆ ಇದು ಫೇಕ್ ಬೇಕು. ಇನ್ನೊಂದ್ಸರಿ ಹೇಳ್ತೀನಿ, ಯಾಕಂದ್ರೆ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವೀಕ್ ಲೆವೆಲ್ ಅಂಡ್ ಮತ್ತೆ ಫೇಕ್ ಬ್ರೇಕ್ಔಟ್ ಆಗಿ ಹಿಂಗ್ ಬರ್ಬೋದು ಅಂತ ಅನಾಲಿಸಿಸ್ ಮಾಡ್ತಿದ್ದೆ. ಅಂಡ್ IT ಶಾಪ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಂಡ್ ಕರೆಕ್ಷನ್ ವೇವ್, ಸಿ ವೇವ್, ನನ್ನ ವ್ಯೂ ಇದ್ದಿದ್ದು ಸಿ ವೇವ್ ನಡೀತಾ ಇತ್ತು ಅಂತ. ಬಟ್ ನಂಗೆಲ್ಲೋ ಸ್ವಲ್ಪ ಅಕೌಂಟ್ ಮಿಸ್ ಆಗಿದೆ, ಮತ್ತೆ ಟ್ರೈ ಮಾಡ್ತೀನಿ ಅದು. ಅಂಡ್ LOC ಅಲ್ಲಿ ಹೇಳ್ದಂಗೆ OI ಬಿಲ್ಡಪ್ ಆಗ್ತಾ ಇರಲಿಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ಇವೆರಡು ಕಡೆ ನಿಂತಿತ್ತು. 24,200 ಅಲ್ಲಿ ಎರಡು ಈಗಲೂ ನೋಡಿ, ಇದು ಲೈವ್ ಮಾರ್ಕೆಟ್ ಈಗಲೂ ಹಾಗೆ ನಿಂತಿದೆ. ಸೊ ನಂದು ಇಲ್ಲಿ ತುಂಬಾ ಸ್ವಲ್ಪ ಮೆಲ್ಟ್ ಆಯ್ತು. ಇವತ್ತು ವೆಡ್ನೆಸ್ಡೇ, ಫಸ್ಟ್ ಡೇ ಆಫ್ ಎಕ್ಸ್ಪೈರಿ. ಬಟ್ ಇಲ್ಲಿದ್ದ ತುಂಬಾ ಚೆನ್ನಾಗಿ ಮೆಲ್ಟ್ ಆಗಿ ಅಂಡ್ ಇಲ್ಲಿ ಈ 3 ಕ್ಯಾಂಡಲ್ ಅಲ್ಲಿ ತುಂಬಾ ಚೆನ್ನಾಗಿ ಮೊಮೆಂಟಮ್ ಕೊಡ್ತು. ಅಂಡ್ ನನ್ನ ಟಾರ್ಗೆಟ್ ಏನಿತ್ತು 1%. ದಟ್ ಈಸ್ ನಾನು ಈ ತರ ಎರಡು ಸೆಟ್ CE ಬೈ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ 40,000 ಸಿಗುತ್ತೆ. ಕ್ಯಾಪಿಟಲ್ ಬೇಕು 40 ಅಥವಾ 39K, ಆ ತರ 40K ಅಥವಾ 39K ಅಪ್ರಾಕ್ಸಿಮೇಟ್ಲಿ ಇರುತ್ತೆ. ನನಗೆ ಇಲ್ಲಿ ಹೋದಾಗ ಪರ್ ಸೆಟ್ ಆರ್ ಪರ್ ಲಾಟ್ ಅಂತ ಹೇಳ್ಬೋದು. ಇಲ್ಲಿ ಹೋದಾಗ ಇಲ್ಲಿ ಮೆಲ್ಟ್ ಆಯ್ತು ಸ್ವಲ್ಪ, ಆಲ್ಮೋಸ್ಟ್ ಇಲ್ಲಿದ್ದಾಗಲೇ 200 ಪರ್ ಲಾಟ್ ಆಲ್ಮೋಸ್ಟ್ 200 ಕೊಡ್ತಾ ಇತ್ತು. ಅಂಡ್ ಇಲ್ಲಿ ಹೋದಾಗ ತುಂಬಾ ಚೆನ್ನಾಗಿ ಮೂಮೆಂಟಮ್ ಕೊಡ್ತು. ಪರ್ ಲಾಟ್ 400 ಸಿಕ್ತು. ಸೊ ದಟ್ ಈಸ್ 1% ಆಫ್ 40K. ನನ್ನ ಪ್ಲಾನ್ ಏನಿದ್ದಿತ್ತು, ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ರಿಯಾಕ್ಟ್ ಆಗಿ ಇಲ್ಲಿಂದ ಕಂಟಿನ್ಯೂ ಮಾಡಿ ಇದನ್ನ ಹೋಲ್ಡ್ ಮಾಡಿ ಇನ್ನು 2 ಲಾಟ್ ಆಡ್ ಮಾಡೋಣ ಅಂತ. ಬಟ್ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಅಂಡ್ ಯಾಕೋ ಸ್ವಲ್ಪ ಧೈರ್ಯನೂ ಬರ್ತಿಲ್ಲ. ಯಾಕಂದ್ರೆ ಈ ತರ ಕೆಳಗ್ ಬಂದು ಇಲ್ಲಿ ತುಂಬಾ ಹೊತ್ತು ನಿಂತು ಇಲ್ಲಿ ಕೆಳಗ್ ಬಂದಾಗ ಇಲ್ಲೂ ಕೂಡ OI ಬಿಲ್ಡಪ್ ಆಗ್ಬೇಕು. ಸ್ವಲ್ಪ ಲೈಟ್ ಆಗಿ ಬಿಲ್ಡಪ್ ಆಗ್ತಿದೆ. ಬಟ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. 24,200 ಅಲ್ಲಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅಂಡ್ ಇಲ್ಲಿ OI ಅಷ್ಟು ಬಿಲ್ಡಪ್ ಆಗ್ತಿಲ್ಲ. ನಂಗೆ ಕನ್ವಿನ್ಸ್ ಆಗ್ತಿಲ್ಲ. ನಂಗೆ ಇಲ್ಲಿ ಹೋಲ್ಡ್ ಮಾಡಿ ಇಲ್ಲಿ ತನಕ ಹೋಲ್ಡ್ ಮಾಡೋಣ ಅಂತ ಪ್ಲಾನ್ ಇತ್ತು. ಬಟ್ ಅದು ಕನ್ವಿನ್ಸಿಂಗ್ ಆಗ್ತಿಲ್ಲ. ಬಟ್ ಚೆನ್ನಾಗೆ ಬರ್ತಾ ಇದೆ. ನಾವು ಇಟ್ಕೊಂಡಿರೋ ಪ್ರಾಫಿಟ್ ಬರ್ತಾ ಇತ್ತು. ಬಟ್ ನನಗೇನು ಬೇಜಾರಿಲ್ಲ. ನನ್ನ ಟಾರ್ಗೆಟ್ ಎಷ್ಟಿತ್ತು ಅಷ್ಟು ಕೊಟ್ಟಿದೆ. ನನ್ನ ಫಸ್ಟ್ ಪ್ಲಾನ್ ಇದೆ ಇಲ್ಲಿ ತನಕ ಟಾರ್ಗೆಟ್. ಬಟ್ ಮಾರ್ಕೆಟ್ ಕಂಡೀಷನ್ ಕೂಡ ನೋಡಬೇಕು. ಸೊ ಇವತ್ತಿನ ನನ್ನ ಅನಾಲಿಸಿಸ್ ಅಷ್ಟೇ. ಥ್ಯಾಂಕ್ ಯು. ಓಕೆ, ನಾಳೆ ಏನಾಗಬಹುದು? ನಾಳೆ ಕೂಡ ನನಗೆ ಬೇರೆ ಶೇರ್ ಇರುತ್ತೆ, ನೋಡ್ಬೇಕು. 24,000 ಸೈಕಾಲಜಿಕಲ್ ಲೆವೆಲ್, ಅದು ಹೇಗೆ ರಿಯಾಕ್ಟ್ ಆಗುತ್ತೆ ನೋಡ್ಬೇಕು. ಓಕೆ, ಥ್ಯಾಂಕ್ ಯು.